Olympian Arjun Awadi, also appointed as the government sports advisor. ಈಗ ನಮ್ಮ ಎಂ ಪಿ ಆದ ಆನರಬಲ್ ಮಂಡೇಶ್ ಅವರು ಈ ಕ್ಷೇತ್ರದಲ್ಲಿ ಸಾಕಷ್ಟು ಕ್ರೀಡಾಪಟರನ್ನ ರೆಡಿ ಮಾಡುವಂಥ ಒಂದು ಉದ್ದೇಶದಲ್ಲಿ ಈಗ ಹೊಸದಾಗಿ ನಮ್ಮ ಖೇಲೋ ಇಂಡಿಯಾ ಎಕ್ಸಲೆನ್ಸ್ ಸೆಂಟರ್ ಖೇಲೋ ಇಂಡಿಯಾ ಸ್ಕೀಮ್ಗೆ 36,000 ಕೋಟಿ ಆಲ್ ಇಂಡಿಯಾ ಅದರಲ್ಲಿ ಪ್ಯಾನ್ ಇಂಡಿಯಾದಲ್ಲಿ ಮಾಡಬೇಕು ಅಂತ ಒಂದು ಸ್ಕೀಮ್ ಒಂದು ಇದು ಮಾಡಿದ್ದಾರೆ. ಸೊ ಆ ಸ್ಕೀಮಲ್ಲಿ ಈಗ ನಮ್ಮ ಗೌರ್ಮೆಂಟ್ ಕಡೆಯಿಂದ ಯಾವ ಗೌರ್ಮೆಂಟ್? ಕರ್ನಾಟಕ ಗೌರ್ಮೆಂಟ್. ಬಿಕಾಸ್ ಈ ಸ್ಕೀಮ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟಿಗೆ ಅವ್ರ ಜೊತೆಯಲ್ಲಿ ಮಾಡುವಂಥ ಒಂದು ಕಾರ್ಯಕ್ರಮ ಇದು. ಸೊ ಈ ಒಂದು ಕ್ಷೇತ್ರದಲ್ಲಿ ಏನೇನು ಮಾಡಬಹುದು, ಯಾವ್ಯಾವ ಸ್ಪೋರ್ಟ್ಸ್ಗೆ ಇಂಪ್ರೂವ್ ಮಾಡ್ಬೋದು ಅಂತ ಒಂದು ಅಬ್ಸರ್ವೇಷನ್ಗೋಸ್ಕರ ನಾನು ಇಲ್ಲಿ ಬಂದೆ. ಸೊ ನಾನಿವಾಗ ಒಂದು ರಿಪೋರ್ಟ್ ರೆಡಿ ಮಾಡಿ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡ್ತೀನಿ. ನಿಮಗೆ ಮೊದಲು ಪ್ರಾಥಮಿಕವಾಗಿ ಏನೇನು ಇಷ್ಟು ಅಂತ ಗೊತ್ತಿತ್ತು? ಇಲ್ಲ, ನನಗೆ ಗೊತ್ತಿರೋ ಥರ ಕೋಲಾರ್ ಈಸ್ ಫೇಮಸ್ ಫಾರ್ ಫುಟ್ಬಾಲರು ಮತ್ತು ಕಬಡ್ಡಿ ಅಂತ ನನಗೆ ಗೊತ್ತಿರೋದು. ಬಟ್ ಈಗ ನಮ್ಮ ಆನರಬಲ್ ಎಂ ಪಿ ಮಂಡೇಶ್ ಅವರು ತುಂಬ ಇನಿಷಿಯೇಷನ್ ತೊಗೊಂಡು ಬಹುಶಃ ಒನ್ ಆಫ್ ದಿ ಫಸ್ಟ್ ಎಂ ಪಿ ಟು ಡೂ ಸೊ ಮೆನಿ ಥಿಂಗ್ಸ್ ಇನ್ ಕೋಲಾರ್. ಸೊ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ನಾನು ಒಂದು ರಿಪೋರ್ಟ್ ರೆಡಿ ಮಾಡಿ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡ್ತೀನಿ, ನೋಡೋಣ. ಈಗ ಒಂದು ರಿಪೋರ್ಟ್ ಅಕ್ಸೆಪ್ಟ್ ಆದರೆ ಗೌರ್ಮೆಂಟಲ್ಲಿ ಇಲ್ಲೇನೇ ಫೆಸಿಲಿಟೀಸ್ ಅಲ್ಲ, ನಾನು ಸ್ವಲ್ಪ ಟೈಮ್ ಬೇಕು. ಯಾಕಂದರೆ ಏನು ಖೇಲೋ ಇಂಡಿಯಾ ಸ್ಕೀಮಲ್ಲಿ ಬ್ರೌನ್ ಫೀಲ್ಡ್ ಅಂತ ಒಂದು ಏನು ಹೇಳ್ತೀವಿ, ಗ್ರೀನ್ ಫೀಲ್ಡ್ ಅಂದರೆ ಹೊಸ ಜಾಗದಲ್ಲಿ ಕಟ್ಟಡ ಕಟ್ಟಿ ಸೌಲಭ್ಯಗಳನ್ನು ಇದು ಫೆಸಿಲಿಟೇಟ್ ಮಾಡೋದು ಅಂತ ಒಂದಿದೆ. ಬ್ರೌನ್ ಫೀಲ್ಡ್ ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ನ ಇಂಪ್ರೂವ್ ಮಾಡೋವಂಥ ಒಂದು ಸ್ಕೀಮ್ ಇದೆ. ಸೊ ಈಗ ಆಲ್ರೆಡಿ ಅದಕ್ಕೆ ನಾನು ಇವಾಗ ಎಲ್ಲ ಏನು ಅವೈಲಬಲ್ ಇದೆ, ಏನು ಮಾಡ್ಬೋದು ಅನ್ನೋದನ್ನು ಒಂದು ಸರ್ವೆ ಮಾಡಿ. ಸೊ ಈ ಸ್ಕೀಮಲ್ಲಿ ನಾವು ಅದನ್ನು ಪ್ರಪೋಸ್ ಮಾಡ್ತೀವಿ. ಸರ್, 11 ಕೋಟಿಯಲ್ಲಿ ಸ್ಪೋರ್ಟ್ಸ್ ಅಕಾಡೆಮಿ ಬರೋಕ್ಕೆ ಸಾಧ್ಯಗಳಿದೆ ಅಂತ ಇದ್ರ ಬಗ್ಗೆ ಮಾಹಿತಿ ನೋಡಿ. 11 ಕೋಟಿ ಅಂದರೆ ಅಗೇನ್ ಈಗ ಕನ್ಸ್ಟ್ರಕ್ಷನ್ ಇರೋದಾ ಇಲ್ಲ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಬೇಕಾ? ಸೊ ಅದು ಬೇಸ್ಡ್ ಔಟ್ ಆಫ್ ಲೊಕೇಶನ್, ಆಮೇಲೆ ಏನು ಸ್ಪೋರ್ಟ್ಸ್ ನಾವು ಮಾಡ್ತಾಯಿದ್ವಿ ಅದ್ರ ತಕ್ಕಾಗಿ ಅದು ಪ್ರೈಸಿಂಗ್ ಆಗುತ್ತೆ ಹೊರತು 11 ಕೋಟಿನಲ್ಲಿ ಇಷ್ಟು ಆಗ್ಬಿಡುತ್ತೆ ಅಂತ ಬರೋದು ಕನ್ಫರ್ಮ್ ಇದೆ. ಇಲ್ಲ, ಅದೇ ಪ್ರಪೋಸಲ್ ನಾವು ಕೊಡಬೇಕು. ಪ್ರಪೋಸಲ್ ಕೊಟ್ಟು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ. ಅಲ್ಲಿ ಅವರು ಡಿಸಿಷನ್ ತೊಗೊತಾರೆ. ಅದಕ್ಕೆ ಅಂತಲೇ ಒಂದು ಕಮಿಟಿ ಮಾಡಿದ್ದಾರೆ ಇದರಲ್ಲಿ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸಲ್ಲಿ. ಅವ್ರ ಟೀಮ್ನ ಕಳಿಸಿ ಇದನ್ನೆಲ್ಲ ಸ್ಕ್ರೂಟಿನಿ ಮಾಡಿ ಇದು ಮಾಡ್ಬೋದಾ ಹೇಗೆ ಅಂತ ಅವ್ರ ಎಕ್ಸ್ಪರ್ಟ್ಸ್ ಬರ್ತಾರೆ. ನೀವು ಶೂಟಿಂಗಲ್ಲಿ ಎಕ್ಸ್ಪರ್ಟ್ ಆಗಿದ್ದವರು ಅವಾರ್ಡ್ ತೊಗೊಂಡವರು, ನಮ್ಮಲ್ಲಿ ಅವೈಲಬಿಲಿಟಿ ಇದೆಯಾ? ಖಂಡಿತ ಇದೆ. ನೋಡಿ, ನಿಮ್ಮ ಕ್ಷೇತ್ರದಿಂದಲೇ ಒಂದು 6 ಮಕ್ಕಳು SGFI ಅಂದರೆ ನ್ಯಾಷನಲ್ ಸ್ಕೂಲ್ ಲೆವೆಲಲ್ಲಿ ನ್ಯಾಷನಲ್ಸಲ್ಲಿ ಸೆಲೆಕ್ಟ್ ಆಗಿ ಮುಂದುವರೆದಿದ್ದಾರೆ ಅಂದರೆ ಇದು ಹೆಮ್ಮೆಯಾದ ವಿಚಾರ. ಆ್ಯಂಡ್ ಇವರಿಗೆ ಪ್ರೋತ್ಸಾಹ ಮಾಡಬೇಕು. ಬಟ್ ಶೂಟಿಂಗು ಅಷ್ಟು ರಾಂಪೆಂಟಾಗಿ ಎಲ್ಲ ಕಡೆ ಕಾಣ್ತಾ ಇರಲಿಲ್ಲ, ಯಾಕೆ ಸರ್? ಬರೀ ಕಾನ್ಸಂಟ್ರೇಟ್ ಒಂದು ಬೆಂಗಳೂರು. ನೋಡಿ, ಮುಂಚೆ ವೆರಿ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಮುಂಚೆ ಇದು ರಿಚ್ ಪೀಪಲ್ಸ್ ಗೇಮ್ ಅಂತ ಟ್ಯಾಗ್ ಮಾಡಿತ್ತು. ಈಗ ನಮ್ಮ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಸಾಕಷ್ಟು ಸಪೋರ್ಟ್ ಮಾಡುವಂಥ ಒಂದು ಈ ಗೌರ್ಮೆಂಟ್ ಸ್ಕೀಮ್ಸು ಅದರಾಗಲಿ, ಇಂಪೋರ್ಟ್ ಡ್ಯೂಟಿ ವೇವ್ ಆಫ್ ಮಾಡೋದಾದರೂ ಆಗಲಿ, ಇವೆಲ್ಲ ಕೈಗೊಂಡ ಮೇಲೆ ಸಾಕಷ್ಟು ಕ್ರೀಡಾಪಟರು ಬಂದಿದ್ದಾರೆ. ಈಗ 10 ಮೀಟರ್ಸ್ ಒಲಿಂಪಿಕ್ ಈವೆಂಟ್ ಇದೆ, ಅದು ಅಫೋರ್ಡಬಲ್ ಆ್ಯಂಡ್ ಎನಿಬಡಿ ಕ್ಯಾನ್ ಪ್ಲೇ ಅನ್ನೋ ಥರ ಒಂದು ಕಾನ್ಸೆಪ್ಟಲ್ಲಿ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ ಸಾಕಷ್ಟು ಜಿಲ್ಲೆಗಳಲ್ಲಿ ನಾವು ಒಂದು ಶೂಟಿಂಗ್ ರೇಂಜ್ ರೆಡಿ ಮಾಡೋವಂಥ ಒಂದು ಕಾರ್ಯಕ್ರಮ ಶುರುವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಇಲ್ಲ. ಸಾರಿ, ಕೋಲಾರಲ್ಲಿಲ್ಲ. ಇನ್ನು ಈಗ ಸದ್ಯಕ್ಕೆ ತುಮಕೂರಿಂದ ಸ್ಟಾರ್ಟ್ ಆಗಿದೆ, ಹಾಸನಲ್ಲಿ ಬರ್ತಾಯಿದೆ, ಚಿಕ್ಕಮಂಗ್ಳೂರಲ್ಲಿ ಬರ್ತಾಯಿದೆ. ಆಮೇಲೆ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ ಪೊಟೆನ್ಷಿಯಲ್ ಎಲ್ಲೆಲ್ಲಿ ಯಾವ ಡಿಸ್ಟ್ರಿಕ್ಸಲ್ಲಿದೆ. ಫಸ್ಟ್ ಫೇಸಲ್ಲಿ ಅದನ್ನು ಮಾಡೋವಂಥ ಒಂದು ಕಾರ್ಯಕ್ರಮ. ಈಗ ನನ್ನ ಪ್ರಕಾರ ಜಿಂಕನ ನೋಡಿದ್ವಿ, ಇದು ನೋಡಿದ್ವಿ, ಇದರಲ್ಲಿ ಸ್ವಲ್ಪ ಏನೋ ಸಾಫ್ಟ್ ಆಗಿದೆ ಸಾಯಿಲ್ ಇಲ್ಲಿ. ಅದಕ್ಕೆ ಬಹುಶಃ ನೀವು ಇಲ್ಲಿ ಆಡೋಕ್ಕೆ ಪ್ರಿಫರ್ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಕ್ರಾಸಸ್ ಹೌದು, ಅದಕ್ಕೆ ನೀವು ಅಲ್ಲಿ ಹೋಗ್ತಿಲ್ಲ. ಅಲ್ಲೂ ಹೋಗ್ತೀವಿ ಸರ್. ಅಲ್ಲಿ
ಅಲ್ಲಿ ಆ್ಯಕ್ಚುಲಿ ಮ್ಯಾಚಸ್ ಇದ್ದರೆ ಮಾತ್ರ ಪ್ರಾಕ್ಟೀಸ್ ಮ್ಯಾಚ್ ಒಂದು ನಿಮಿಷ ಈಸ್ ಅರ್ಜುನ ಅವಾರ್ಡಿ ಈಸ್ ಪಿಸ್ಟಲ್ ಶೂಟರ್ ಈಸ್ ಒನ್ ಕಾಮನ್ವೆಲ್ತ್ ಮೆಡಲ್ ಈಸ್ ಒಲಿಂಪಿಯನ್ ಸೊ ಯು ಕಾಂಟ್ ಟಾಕ್ ಅದರ್ ಥಿಂಗ್ಸ್ ಅದರ್ ದೆನ್ ಸ್ಪೋರ್ಟ್ಸ್ ನಮಗಾದ್ರೆ ಏನೋ ಹೇಳ್ಬೋದು ನಾವೇನೋ ಮಾತಾಡೋದು ಬಟ್ ಹಿ ನೋಸ್ ಇನ್ ಆ್ಯಂಡ್ ಔಟ್ ಅಬೌಟ್ ಥಿಂಗ್ಸ್ ಸೊ ಪ್ಲೀಸ್ ಟೆಲ್ ದ ಕರೆಕ್ಟ್ ಥಿಂಗ್ಸ್ ಸರ್ ಬಿಕಾಸ್ ಮೋಸ್ಟ್ ಕ್ಲಬ್ಸ್ ಆರ್ ದೇರ್ ಸರ್ ಬಿಕಾಸ್ ಇಫ್ ಯು ಪ್ರಾಕ್ಟೀಸಿಂಗ್ ಹಿಯರ್ ನೋ ಗ್ರೌಂಡ್ ಇಸ್ ನಾಟ್ ಲೆವೆಲ್ ನಿಮ್ಮ ಮಕ್ಕಳು ಈ ಲೆವೆಲಲ್ಲೇ ಇದ್ಬಿಡ್ತಾರೆ ಯು ನೀಡ್ ಅ ಪ್ರಾಪರ್ ಫೀಲ್ಡ್ ಫಾರ್ ದೆಮ್ ಆಲ್ಸೋ ಅದಕ್ಕೆ ಸರ್ ಇಸ್ ಟೇಕಿಂಗ್ ಲಾಟ್ ಆಫ್ ಇನಿಷಿಯೇಷನ್ ಆನ್ ದಿಸ್ ಯಾಕಂದ್ರೆ ಅವ್ರ ಫ್ಯೂಚರ್ ನೀವೇ ನಿಮ್ಮ ಮೇಲೆ ಭರವಸೆ ಮೇಲೆ ಬರೋದು ಸರ್ ಇನಿಷಿಯೇಷನ್ ಅಂದರೆ ನಾವು ಅಲ್ಲಿ ಸ್ಟಡಿ ಮಾಡ್ತಾ ಇದ್ವಿ ಏನೋ ಒಂದು ಮಾಡ್ತಾ ಇದ್ವಿ KGF ಇವಾಗ ಸ್ಪ್ಲಿಟ್ ಆಗಿತ್ತು ಸರ್ ಅದು ಕ್ಲಬ್ಸ್ ಥರ ಒಂದು 16 ಕ್ಲಬ್ಸು ಒಂದು ಎಲ್ಲ ಒಂದು ಎಲ್ಲೇ ಕೂಡ ಇದ್ದರು ಇವಾಗ ಎಲ್ಲ ಯುನೈಟ್ ಆಗಿ ಮಾಡಿ ಒಂದೇ ಟೀಮ್ ಮಾಡಿಕೊಂಡು 2 ಟೀಮ್ ಮಾಡಿದ್ದೀವಿ ಸರ್ ಇವಾಗ ಅದರಲ್ಲಿ ಇನ್ನೂ ಒಂದು ಅಂಡರ್ 16 ಕೂಡ ಒಂದು ಇವಾಗ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಈ 16 ಟೀಮ್ಸ್ ಎಲ್ಲಿ ಪ್ರಾಕ್ಟೀಸ್ ಮಾಡೋದು ಅಲ್ಲಲ್ಲಿ ಅವರು ಕನ್ಸರ್ನ್ ಗ್ರೌಂಡ್ಸ್ ಏನು ಮಾಡ್ತಾ ಇದ್ದಾರೆ ಎಲ್ಲ ಕ್ಲಬ್ಸ್ಗೂ ಅಲ್ಲಲ್ಲಿ ಗ್ರೌಂಡ್ ಇದೆ ಇವಾಗ ಈ ಕಡೆ ಮಾರಿಗುಪ್ಪಲ್ಲಿ ಮಾಡ್ತಾರೆ ಇಲ್ಲಿ ಹಾಕೊಂಡು ನಾವು ಇದು ಮಾಡ್ತೀವಿ 20 ಬ್ಲಾಕ್ ಇಲ್ಲಿ ಇದು ಹಾಕಿ ಗ್ರೌಂಡ್ ಅಂತ ಇದೆ ಅಲ್ಲಿ ಮಾಡ್ತಾರೆ ಇಲ್ಲಿ ಕೋರಮಂಡಲ್ ಮಾಡ್ತಾರೆ ಮಲಯಾಳಿ ಗ್ರೌಂಡ್ ಇದೆ ಅಲ್ಲಿ ಮಾಡ್ತಾರೆ ಇಲ್ಲಿ ಮುನ್ಸಿಪಲ್ ಗ್ರೌಂಡ್ ಇದೆ ಅಲ್ಲಿ ಮಾಡ್ತಾರೆ CCT ಗ್ರೌಂಡ್ ಅಂತ ಒಂದಿದೆ ಸರ್ ಅಲ್ಲಿ ಕೋರಮಂಡಲಲ್ಲಿ ಕಾಂಪಿಟೇಷನ್ ಎಲ್ಲಿ ಮಾಡ್ತೀರಾ ಕಾಂಪಿಟೇಷನ್ನು ಎಲ್ಲ ಕಡೆ ಇವಾಗ 20 ಬ್ಲಾಕಲ್ಲಿ 2 ಲಾಸ್ಟ್ ವೀಕ್ ಟೂರ್ನಮೆಂಟ್ ಆಗ್ತಿದೆ ಇವಾಗ ಈ ವೀಕ್ ಕೂಡ ಒಂದು ಅಲ್ಲಿ ಒಂದು ಅಂದರೆ ಕಾಂಪಿಟೇಷನ್ ಲಾಯಕ್ ಇದೆ ಅಂತ ನೀವು ಹೇಳ್ತಿದ್ದೀರಿ ಹೌದು ಇದೆ ಸರ್ ದಟ್ ಈಸ್ ಸಮಥಿಂಗ್ ದಟ್ ಯು ಕ್ಯಾನ್ that ground is eligible for it has to to have improve, sir. improve sir because we okay, are why playing you didn't have the tournament finals the tournament in Gymkhana sure sir we can do why you didn't have last week you told no? hard sir NT ground ಅಲ್ಲಿ ಏನೋ ಮಾಡಿದೆ ಅಂತ which is NT ground 20 block here sir 20 block sir in Urgam okay then why you didn't have that tournament in Gymkhana we are conducting it sir. If we take organizing can do this No, is there any reason anta he wants to know no they but home competition ground, can be done yeah organizers are from ಒಂದೊಂದು ಏರಿಯಾ ಇದೆ ಸರ್ ಒಂದೊಂದು ಏರಿಯಾದಲ್ಲಿ ಅವರು ಒಂದು ಗ್ರೌಂಡ್ ಇದೆ ಇಂಟ್ರೆಸ್ಟ್ ಅವರು ಪ್ರಯತ್ನ ಮಾಡಿ ಅಲ್ಲಿ so whichever team is organizing the tournament they'll have in their own fields they won ground but ನನಗೆ from if at all there is an opportunity to develop one ground which one will that be where it is good ಗ್ಯಾಲರಿ ಇರಬೇಕು ತುಂಬ ಜನ ಬಂದು ನೋಡೋ ಥರ ಇರಬೇಕು ಅದೇ ಸರ್ ಸೆಕ್ಯೂರ್ ಜಿಮ್ಖಾನ ಸರ್ ಯಾಕಂದ್ರೆ ಅದು ಸೆಂಟ್ರಲೈಸ್ಡ್ ಆಗುತ್ತೆ ಸರ್ ಅದು ಸೆಕ್ಯೂರ್ಡ್ ನೋ ಸೆಕ್ಯೂರ್ಡ್ ಆ್ಯಂಡ್ ಸೆಂಟ್ರಲೈಸ್ಡ್ ಅಲ್ಲ ನೀವು ಅಲ್ಲಿ ಗ್ಯಾಲರಿ ಇಂಪಾರ್ಟೆಂಟು ಹೌದು ಕಾಂಪಿಟೇಷನ್ ಆದಾಗ ಕೋಚಸ್ಸು ಪೇರೆಂಟ್ಸು ಪಬ್ಲಿಕ್ ಬಂದು ನೋಡಬೇಕು ಸೊ ಇವೆಲ್ಲ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ಗುಡ್ ಅಂತ that is good but also has to be ಅಲ್ಲಲ್ಲ ಅವ್ರು 100 ಅಂದ್ರು ಅವ್ರು ತಗೊಳ್ಳಲ್ಲ ಅಷ್ಟೇ ನಾನು ಕೇಳ್ತಾರೆ ಐ ಆಮ್ ನಾಟ್ ಫೈಂಡಿಂಗ್ ಫಾಲ್ಟ್ ಇನ್ ಯು ಐ ಆಮ್ ಜಸ್ಟ್ ಟ್ರೈಂಗ್ ಟು ಆಸ್ಕ್ ವೆದರ್ ಎನಿಥಿಂಗ್ ಇಸ್ ಹ್ಯಾಪನಿಂಗ್ ಅಂತ ಅಷ್ಟೇ One more on holidays is asking to